ಅಯ್ಯಪ್ಪ ಸ್ವಾಮಿ ಸನ್ನಿಧಿ ಹುಡುಕುವಂತದ ನನಗೆ ಕಣ್ಣಿಗೆ ಬಿದ್ದಿದ್ದು ಹುಬ್ಬಳ್ಳಿಯ ತದ್ರೂಪ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಸನ್ನಿಧಿ. ಪೂಜ್ಯ ಶ್ರೀ ಆನಂದ್ ಗುರುಸ್ವಾಮಿ ಈ ಗುಡಿಯ ಸ್ಥಾಪಕರು ವಾರಿ. ನಮಸ್ಕಾರದವ್ರ, ನಾನ್ ನಿಮ್ಮ ಪ್ರೀತಿ ಹುಡುಗ MJ. ಎಷ್ಟೋ ಭಕ್ತಾದಿಗಳು ಆಸೆ ಇರ್ತಿದ್ರಪ್ಪ, ನಾನು ಶಬರಿಮಲೆಗೆ ಹೋಗ್ಬೇಕ, ನಾನು ಅಯ್ಯಪ್ಪನ ದರ್ಶನ ಮಾಡ್ಕೋಬೇಕಂತ. ಆ ಆಸೆ ಎಲ್ಲಾರ್ದು ಈಡೇರಲ್ಲ. ಅದ ನಿಟ್ಟಿನೊಳಗ ಪೂಜ್ಯ ಶ್ರೀ ಆನಂದ್ ಗುರುಸ್ವಾಮಿ ಅವರು 1986 ಒಳಗನ ಒಂದು ಸಂಕಲ್ಪ ತಗೊಂತಾರ್ರಿ. ಅದೇನಂತಂದ್ರ ನಿಮ್ಮೆಲ್ಲರ ಆಶೀರ್ವಾದ ಇತ್ತಂದ್ರ ಹುಬ್ಬಳ್ಳಿ ಒಳಗನ ತದ್ರೂಪಿ ಶಬರಿಮಲೆ ನಾನು ನಿರ್ಮಿಸ್ತೇನಂತಂದ ಸಂಕಲ್ಪ ಮಾಡಿರ್ತಾರ. 1994 ವಿಜಯ ಶಂಕೇಶ್ವರ್ ಸರ್ ಇವರ ಸಹಾಯದಿಂದ ಈ ಗುಡಿ ನಿರ್ಮಾಣ ಪ್ರಾರಂಭ ಆಯ್ತು ನೋಡ್ರಿ. ದೈವ ಪ್ರೇರಣೆ ಮತ್ತು ಭಕ್ತಾದಿಗಳ ಒತ್ತಾಸೆಯಿಂದ ಹುಬ್ಬಳ್ಳಿಯ ಶಿರೂರ್ ಪಾರ್ಕ್ ಒಳಗ ಶಬರಿಮಲೆಯ ಮಾದರಿಯಂತೆ ತದ್ರೂಪ ಅಯ್ಯಪ್ಪ ಸ್ವಾಮಿ ಸನ್ನಿಧಿ ಕಟ್ಟಿ ಎಲ್ಲಾ ಭಕ್ತಾದಿಗಳಿಗೆ ದೇವರ ಅನುಗ್ರಹ ಸಿಗಲು ಕಾರಣೀಭೂತರಾದರು. 2014 ಶ್ರೀ ಆನಂದ ಸಂಕೇಶ್ವರ್ ಇವರ ಅಧ್ಯಕ್ಷತೆ ಒಳಗ ಮತ್ತು ಎಲ್ಲಾ ಭಕ್ತಾದಿಗಳ ಸಹಾಯದಿಂದ ಲೋಕಾರ್ಪಣೆ ಆಯ್ತು ನೋಡ್ರಿಪ್ಪ ಹುಬ್ಬಳ್ಳಿಯ ತದ್ರೂಪ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಸನ್ನಿಧಿ. ಇವಾಗ ಇಲ್ಲಿ ಸಾವಿರಾರು ಸಂಖ್ಯೆ ಒಳಗ ಭಕ್ತಾದಿಗಳು ಬರ್ತಾ ಇರ್ತಾರ, ಅಯ್ಯಪ್ಪನ ದರ್ಶನ ಪಡಿತಾ ಇರ್ತಾರ. ಇಲ್ಲಿ ಪ್ರತಿ ಶನಿವಾರನು ಅಯ್ಯಪ್ಪನಿಗೆ ಪಡಿಪೂಜೆ, ಭಜನೆ ಮತ್ತು ಅನ್ನ ಸಂತರ್ಪಣೆ ಪೂಜ್ಯ ಶ್ರೀ ಆನಂದ್ ಗುರುಸ್ವಾಮಿ ನೇತೃತ್ವದೊಳಗ ನಡೀತಾ ಬಂದೈತ್ ನೋಡ್ರಿ. 9 ನವಗ್ರಹದ ಬಾಜು ಅದಾರಿಪ್ಪ ನಂದಿ ಮಹಾರಾಜರ. ನಂದಿ ಮಹಾರಾಜರ ಅದಾರ ಅಂತಂದ್ರ ಸ್ವಯಂ ಶಿವಾನು ಇರಬೇಕಲ್ಲ. ಅಯ್ಯಪ್ಪನ ಗರ್ಭಗುಡಿ ಮೇಲ್ ಅಂತಂದ್ರ ಅದ್ರದ್ದು 18 ಮೆಟ್ಟಿಲ ನೋಡ್ರಿ. ಇಲ್ಲಿ ಕೆಳಗದಾವ ಪವಿತ್ರವಾದ 18 ಮೆಟ್ಲ ಹತ್ತಬೇಕಂತಂದ್ರ ನಾವು ಕನಿಷ್ಠ 18 ದಿನ ಆದ್ರೂ ನಾವು ವ್ರತ ಮಾಡಿರ್ಬೇಕ್ರಿ. ಇವಾಗ ನಾ ಬಂದಿದ್ದ ಭಜನಾ ಮಂದಿರದೊಳಗ ಎಲ್ಲಾ ಪೂಜಿದ ಕಾರ್ಯಕ್ರಮದೆಲ್ಲ ರೆಡಿ ಮಾಡ್ಕೊಂತಿರ್ತಾರ. ಇಷ್ಟೆಲ್ಲ ನೋಡಿ ನನ್ ಕಂಡೋಗಿದ್ದೇನೆ ಪ್ರಭು ಶ್ರೀರಾಮ್ ಅವ್ರ ಕಡೆ ಮತ್ತ ಬಜರಂಗ್ ಬಲಿ ಅವ್ರ ಕಡೆ ಇಬ್ರು ಮೂರ್ತಿ ಒಂದ ಕಡೆ ಇಟ್ಟಾರ ನೋಡ್ರಿ. ಇಲ್ಲಿ ಶನಿವಾರ ಹೋದ ನನಗ ಪಡಿಪೂಜೆ ಪ್ರಸಾದ ಸಿಕ್ತ್ರಿಪ್ಪ. ಅದನ್ನ ತಿನ್ಕೊಂಡ ನಾನ್ ಬಂದಿದ್ದನ್ನ ಹೋಮದ ಕಡೆ ಹೋಮ ಮತ್ತೆ ಪೂಜೆ ನಡೀತಿತ್ರಿಪ್ಪ. ಸೊ ಹೋಪ್ ಲಾಸ್ಟ್ ಗೆ ಎಲ್ಲರಿಗೂ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ. ಈ ಅಯ್ಯಪ್ಪನ ಸನ್ನಿಧಿಗೆ ಯಾರ್ಯಾರೆಲ್ಲ ಭೇಟಿ ಮಾಡಿದ್ರಲ್ಲ ಮತ್ತೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ಮತ್ತೆ ಸಿಗ್ತೇನೆ ಅಂತ ನೆಕ್ಸ್ಟ್ ವಿಡಿಯೋ ಒಳಗ. ಅಲ್ಲಿವರೆಗೂ ಜೈ ಆಂಜನೇಯ.